ಸಿದ್ದರಾಮಯ್ಯನವರು ಕೇಳಬಹುದು ಮತ್ತಷ್ಟು ದಿನಗಳ ಕಾಲ ಅವಕಾಶ. ಹೌದು, ಡಿ.ಕೆ. ಶಿವಕುಮಾರ್ ಅವರೇ, ಒಪ್ಪಂದ ಆಗಿರೋದು ನಿಜ, ಸಿಎಂ ಕುರ್ಚಿಯನ್ನ ಕೊಡ್ತೀನಿ, ಬಟ್ ಈಗಲ್ಲ, ಸ್ವಲ್ಪ ದಿನಗಳ ಕಾಲ ಅವಕಾಶ ಮಾಡಿ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳಿದೆ ಸಿದ್ದರಾಮಯ್ಯನವರು. ಹಂಗಾಗಿ ಅದನ್ನ ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಸೊ ನೋಡಿ ಸರ್, ನಾವು ನಮ್ಮಲ್ಲೇ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ಈಗ ಇಬ್ಬರು ನಾಯಕರು ಒಪ್ಪಿಯೇ ಎದುರು ಬದುರು ಆಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಸರ್ಕಾರ ಬರೋದಕ್ಕೆ ಇಬ್ಬರೂ ಕೂಡ ಕಾರಣ ಅಲ್ವಾ, ಇಬ್ಬರ ಪರಿಶ್ರಮ ಕೂಡ ಕಾರಣ ಅಲ್ವಾ. ಹಂಗಾಗಿ ಈಗ ಒಪ್ಪಂದ ಆಗಿರೋ ಪ್ರಕಾರ ಬಿಟ್ಕೊಡಿ ಅಂತ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಹಿಂಗಾಗಿ ನನಗೂ ಸಿಎಂ ಆಗಬೇಕು ಅನ್ನುವಂತ ಆಸೆ ಇದೆ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳುವಂತ ಸಾಧ್ಯತೆಗಳಿದೆ. ಅದನ್ನ ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಸೊ ಇದು ನನ್ನ ಬಹು ವರ್ಷಗಳ ಕನಸು, ದಿನಗಳ ಕನಸು. ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ. ನನ್ನೊಂದು ಪುಟ್ಟ ಆಸೆ ಇದೆ, ಸಿಎಂ ಆಗಬೇಕು ಅಂತ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ದಯವಿಟ್ಟು ಮನವಿ ಮಾಡ್ಕೊಳ್ತಾರೆ. ವಾರ್ನಿಂಗ್ ಅಲ್ಲ, ಅಥವಾ ಖಡಕ್ ಆಗಿ ಹೇಳುವಂತ ವಿಚಾರಗಳು ಬರಲ್ಲ, ವಿನಯ ಪೂರ್ವಕವಾಗಿ ಕೇಳ್ತಾರೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಅಂತ ಒಂದು ನಿರೀಕ್ಷೆ ಇದೆ. ಜೊತೆಗೆ ಜನರ ಮುಂದೆ ಹೋಗುವಾಗ ನಮ್ಮಲ್ಲೂ ಕೂಡ ಹೊಂದಾಣಿಕೆ ಇರಬೇಕು, ನೀವೇ ಹೇಳಿದ್ರಿ ಅಲ್ಲ ಬಿಟ್ಕೊಡ್ತೀನಿ ಅಂತ, ಅದನ್ನಂತೆ ಬಿಟ್ಕೊಡಿ ಅಂತ ಕೂಡ ಕೇಳುವ ಸಾಧ್ಯತೆಗಳಿರುತ್ತೆ. ವೈಮನಸ್ಸು ಅಥವಾ ಈ ಗೊಂದಲಗಳನ್ನ ಸೃಷ್ಟಿ ಇಟ್ಕೊಂಡು ಜನರ ಮುಂದೆ ಹೋಗಕ್ಕಾಗಲ್ಲ, ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಅದು ಸಮಸ್ಯೆ ಆಗಬಹುದು. ಹಂಗಾಗಿ ನಡೆದುಕೊಂಡಂತೆ ಹೇಳಿದಂತೆ ನಡೆದುಕೊಂಡ್ಬಿಟ್ರೆ ಇಬ್ಬರಿಗೂ ಕೂಡ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಈ ವಿಚಾರಗಳನ್ನ ಕೂಡ ಮೋಸ್ಟ್ಲಿ ಪ್ರಸ್ತಾಪ ಮಾಡಬಹುದು. ಪ್ರಮುಖವಾಗಿ ಈ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಜಿಲ್ಲೆ ಅಂದ್ರೆ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತಹ ಭಾಗ ಅಂತ ಏನ್ ಹೇಳ್ತೀವಿ, ಅಲ್ಲಿನ ಜನ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ. ನಾನು ಸಿಎಂ ಆಗಬೇಕು ಅಂತ ಆಸೆ ಇದೆ ಅವರಿಗೆ. ಇಫ್ ಸಪೋಸ್ ನೀವೀಗ ಬಿಟ್ಟುಕೊಡದೆ ಹೋದ್ರೆ ಆ ಒಕ್ಕಲಿಗ ಸಮುದಾಯ ನಮ್ಮ ಪಕ್ಷದಿಂದ ದೂರ ಆಗುವಂತ ಆತಂಕವನ್ನ ಕೂಡ, ಆ ಕಳವಳವನ್ನ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಬಹುದು ಅನ್ನುವಂತ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕೋ ಹಾಕಿಲ್ಲ. ಬಟ್ ಅದಕ್ಕೆ ಮತ್ತೊಂದು ಪ್ರತಿ ಉತ್ತರ ಕೂಡ ಸಿಗಬಹುದು ಸಿದ್ದರಾಮಯ್ಯನವರಿಂದ. ಹೌದಪ್ಪ, ನನ್ನ ಜೊತೆಗೆ ಕೂಡ ಅಹಿಂದ ವರ್ಗ ಇದೆಯಲ್ಲ, ನನ್ನನ್ನ ಕೆಳಗಿಳಿಸಿದ್ರೆ ಅವರು ಕೂಡ ಪಕ್ಷದಿಂದ ದೂರ ಆಗ್ತಾರೆ, ಆಗೇನ್ ಮಾಡೋದು? ಇಂಥ ಪ್ರಶ್ನೆಗಳು ಸಹಜವಾಗಿ ಇವತ್ತು ಚರ್ಚೆ ಆಗಬಹುದು ಅಂತ ಗೊತ್ತಿಲ್ಲ. ಹೈಕಮಾಂಡ್ ಮುಂದೆ ಇಬ್ಬರು ನಾಯಕರು ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಹೋಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳೋಣ ಬಿಡಿ ಅಂತ ಮೋಸ್ಟ್ಲಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಹೈಕಮಾಂಡ್ ಏನ್ ಹೇಳುತ್ತೆ ಇಬ್ರು ಕೂಡ ಅದನ್ನ ಪಾಲನೆ ಮಾಡೋಣ ಅಂತ. ಸೊ ಹಂಗಾಗಿ ಇವತ್ತಿನ ಈ ಸಭೆಯಲ್ಲಿ ಎಲ್ಲವೂ ಕೂಡ ಬಗೆಹರಿದು ಬಿಡುತ್ತೆ, ಇಬ್ಬರೂ ಕೂಡ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ.